ಯಾಕೆ ಯಾರನ್ನ ಕೆಮ್ತೀಯ? ಅವಳು ಮನ ಮರ್ಯಾದೆ ಇಲ್ದಾಳು ಅವಳೋದಾಳ ಇದ್ದಾಳಲ್ಲ ಆಗ ಅವಳು ಸ್ವಾತಿ ಎಂಬಳು ಬಂದವಳೆ. ಅದಕ್ಕೆ ನಾನು ಬೈತಿದ್ದೆ ಸರಿಯಾಗಿ ಬೈಕೊಂಬಂದು ಅಲ್ಲ ಬ್ಯಾಂಟ್ ಕೊಡು ಅಂತ ಬಂದವಳೆ. ಅವ್ರ ಅಮ್ಮ ಇಂತ ಕರಮ್ಮ ಕೊಡಲ್ಲ ಅಂದ್ಲು. ನನಗೇನೆ ಕಾಲು ಹಿಡ್ಕೊಂಡು ಹೊತ್ಕೊಂಡು ಈಗ ಹೊಳ್ತಾಳಂಗೇನಿ ಈಗ ಹೊಳ್ತಾಳಿ. ಆಮೇಲೆ ಆವಾಗ ತಂದೆ ತಾಯಿನ ಬಿಟ್ಟು ಹೋಗ್ಬೇಕಾರೆ ಓಡೋಗ್ಬೇಕಾರೆ ಬುದ್ಧಿ ಇರಲಿಲ್ಲ. ಈಗ ಅಪ್ಪಯ್ಯ ಅಮ್ಮಯ್ಯನ ಕಾಲು ಕೈ ಹಿಡ್ಕೊಂಡು ಬೇಡ್ಕೊಂಬ್ತಾಳೆ. ಹಣ್ಣು ಬಂದೈತಂತ ಏನಂಗಾರಿ? ಹಾಂ ಯೋಸ್ಲೋಕ್ಸ ಈ ಒಟ ಒಂದು ಲಕ್ಷನ ಏನೋ ಅಂತ ಹೇಳಿ ಹೇಳ್ದಂಗಿತ್ತು. ನನಗೆ ಪದ್ಮಗೆ ಕೊಡ್ಬೇಡ ಕಣಮ್ಮ ಅಂತ ಹೇಳ್ದೆ. ಕೊಡ್ಬೇಡ್ರಿ ಸುಮ್ಮನೆ ಒಂದು ಎರಡು ದಿನ ಸುಮ್ಮನೆ ಕೇಳ್ರಿ ಅಂತ. ಅದೇ ನಾನು ಹಂಗೆ ಅಂದಿದ್ದು ಒಂದು 2 ದಿನ ಕೊಡಬೇಡ್ರಿ ಸುಮ್ಮನೆ ಇರ್ರಿ ಅಂತ. ಅದಕ್ಕೆ ಇವಾಗ ಅಳ್ತಾ ಇದ್ದಾಳೆ ಅಲ್ಲಿ ಕುತ್ಕೊಂಡು. ಒಳ್ಳಾಳು ತಾತಿಲ್ಲೇ ಐತೆ ತಾತಂತ ಮಾತಾಡ್ತೀನಿ. ತತ್ತ ತತ್ತ ಬಾರ್ ತತ್ತ ನೀನಾದರೂ ಹೇಳು ಅಮ್ಮಗೆ ಬ್ಯಾಂಡ್ ಕೊಡು ಅಂತೇಳಿ. ನನಗೆ ಗೌರ್ಮೆಂಟ್ ಕಡೆಯಿಂದ ಬಂದಿರೋದು. ನನಗೆ ಕಷ್ಟ ಐತೆ. ನಾನು ಮದುವೆ ಆಗಿರೋ ಮನೇಲಿ ಇವಾಗ ತುಂಬ ಕಷ್ಟ ಕಾಣ್ತತ. ಹೋಗೈ ಅವಾಜ್ ಜಾತಿ ಹೇಳ್ತಾನೆ. ಅವಾಜನ್ನು ತಕ್ಕೊಂಡು ಇವಾಗ ಇಲ್ಲಿ ಹೊಳ್ತಾ ಇದ್ದಾಳೆ. ಹೋಗ ಅವಳನ್ನ ಜೀವಿತನ ಕರ್ಕೊಂಡು ಹೋಗ. ಅವಳನ್ನ ಇವೆಲ್ಲ ಮಾಡಿಕ್ತಾಳೆಲ್ಲ ಚೆನ್ನಾಗಿ ನೋಡ್ಕೊಂತಾಳೆ. ನೀನು ಅವಾಗಲೇ ಬುದ್ಧಿ ಇರಲಿಲ್ಲ ನಿನಗೆ? ಹಾಂ ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ನೆಟ್ಗೆ ಇದ್ದಿದ್ರಿ ಅವತರ್ಗಳು ಆಡ್ಕೊಂಡು ಇವಾಗ ಬಂದಿಲ್ಲ ಕೊಳ್ಳಾಡ್ತೀರ. ಹಂಗ ಬಿಡ್ತಾತ ಭಾರತತ ನೀನಾನ ಹೇಳು. ನೀನು ಹೇಳಿದ್ರೆ ಕೇಳ್ತಾರೆ ಭಾರತತ. ಇವಾಗ ಅಂತೂ ಹೇಳಲಿಲ್ಲ. ನೀನಾನ ಹೇಳ್ಬಾ. ನೀನಾನ ಒಂದು ಮಾತು ಅಪ್ಪ ಅಮ್ಮಗೆ ಹೇಳ್ಬಾ. ನನಗಂತೂ ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕಾಗಿಯ ಮನೆಗೆ ಕಷ್ಟ ದುಡ್ಡು ಯಾವ್ದಕ್ಕಾದ್ರೂ ಆಗುತ್ತೆ. ನನ್ನ ಗಂಡನ ಕಾಲು 2 ಮುರಿದೋಗ್ಬಿಟ್ಟವೆ. 2 ಕಾಲು ಮುರಿದಿರೋದ್ರಿಂದನ ದುಡ್ಡಿಲ್ಲ ಮನೆಯಾಗ 1 ರೂಪಾಯಿನೂ. ಅದಕ್ಕೆ ನೀನಾದರೂ ಹೇಳ್ಬಾರ್ದತ್ತ ಪ್ಲೀಸ್ ಕಣ್ತತ್ತ. ನೀನಾದರೂ ಒಂದು ಮಾತು ಹೇಳಿದ್ರೆ ಕೊಟ್ಟರು ಕೊಡ್ಬೋದು. ಭಾರತತ್ತ ಹೇಳು ಕಣಜ್ಜ ಹೇಳ್ಬೇಡ. ಸುಮ್ಕಿರು. ನನಗೂ ಅದಕ್ಕೂ ಯಾವ ಸಂಬಂಧ ಇಲ್ಲ. ನಾವೇ ಕೇಳೋಣ. ನಮ್ಗೇನು ಗೊತ್ತಿಲ್ಲ ಅದ್ರ ಬಗ್ಗೆನೂ ಗೊತ್ತಿಲ್ಲ ಅಂತಂದು. ಏನು ನಮ್ಗೇನು ಗೊತ್ತದ? ನಾವು ಯಾತು ಹೇಳಂಗಿಲ್ಲ ಕೇಳಂಗಿಲ್ಲ. ನಾವು ಹೆಂಗಾಗ್ತಾವ ಉಂಟ್ಕೊಂಡು ನನ್ನ ಮೊಮ್ಮಗ ಚೆನ್ನಾಗಿ ಸಾಕ್ತಾನೆ ನಮ್ಮನ್ನು. ಉಂಟ್ಕೊಂಡು ನಾವು ಹೆಂಗನ ಚೆನ್ನಾಗ್ತಾಯಿದ್ದೀವಿ. ನಮಗೆ ನಿಮ್ಮ ಸವಾಸನೆ ಬೇಡ. ನಮ್ಮ ಇವಾಗ ನಾವು ಯಾರಿಗೂ ಹೇಳೋಕ್ಕಲ್ಲ. ನಮ್ಮ ಪಾಪ ನಮ್ಮನ್ನು ಚೆನ್ನಾಗಿ ನೋಡ್ಕೊಂತಾನೆ. ಉಂಡ್ಕೊಂಡು ನಾವು ನಿಮ್ಮದೇ ಇದೀವಿ. ಇವಾಗ ಹೇಳೋಕೆ ಆಳ್ಕೊಂಡು ನಮ್ಗೆ ಓಟು ವಯಸ್ಸೋತು. ನಾವು ಓಟು ಅವ್ರು ಇರ್ತಾಗೆಲ್ಲ ಮಾತಾಡೋಟ್ಟು ಟೆನ್ಷನ್ ತಮ್ಮಂಗಿಲ್ಲ. ನಿಮ್ಮ ಕೈಲಿ ಆಗಲ್ಲ. ಇವಾಗ ಅಲ್ಲಿ ವಯಸ್ಸು ಹೋಗ್ತಾನೆ. ನಮಗೂ ಆರೋಗ್ಯ ಅಲ್ಲೇ ಸರಿ ಇಲ್ಲ. ಆರೋಗ್ಯ ಸರಿ ಇರ್ಕಣಮ್ಮ. ಅಲ್ಲ ಏನೋ ಹೇಳ್ರಿ. ಯಾವಾಗಲೂ ಮೊಮ್ಮಗ ಅಂತಿದ್ರೆ ಏನೋ ಮೊಮ್ಮಗ ಅಂತ ಏನೋ ನಮಗೂ ಹೇಳ್ಬೇಕಪ್ಪ. ಬಂದು ಹೇಳ್ಬಾರ್ದತ್ತ. ಏನೋ ಒಂದು ಮಾತು ಹೇಳಿದ್ರೆ ನಿನಗೆ ಕಳ್ಕೊಬೇಡ ನೀನೇನು. ಏನೋ ಅಪ್ಪ ಅಮ್ಮಯ್ಯ ಹೇಳ್ತಾ ಇದ್ದಾರೆ ಅಂತ ನಿಮ್ಮ ಮಾತು ಕೇಳಿದ್ರು ಕೇಳುತ್ತೆ. ಅಪ್ಪಯ್ಯ ಆಗಲಿ ಅಮ್ಮಯ್ಯ ಆಗಲಿ ನೀವು ಹೇಳ್ದಂಗೆ ಕೇಳ್ತಾರೆ. ಅದಕ್ಕೆ ಏನೋ ದೊಡ್ಡವರು ಅಂತ ಬಂದು ಕೇಳ್ತಾ ಇದ್ದೀವಿ. ಅವತ್ತು ಬಂದು ದೊಡ್ಡವರು ಅಂತ ನಿಮ್ಮ ತಾತನ ಮಾತು ಕೇಳಿದ್ರಿ. ಅವತ್ತು ನೀನು ಕೇಳಿದ್ರಿ. ಅವತ್ತು ಕೇಳಿದೆ ನೀನು. ಅವತ್ತು ನಾವು ಹೇಳಿರೋ ಮಾತೊಂದು ಕೇಳಲಿಲ್ಲ. ಇವತ್ತು ಮಾತಾಡ್ತಾಳೆ. ಈಗ ಬಂದವಳು ಹೇಳು ಬಾ ಅಂತ. ಏನೋ ಭಾರತ ಅಷ್ಟೊಂದು ಬಲವಂತ ಮಾಡಿ ಕರಿತಾ ಇದ್ದೀನಿ. ಏನೋ ಬಂದೊಂದು ಮಾತು ಹೇಳ್ಬೋದಲ್ಲ. ಇಲ್ಲ ಕಣಮ್ಮ ನೀನೇನ ತಿಳ್ಕ. ನಾವೇನೋ ಒಂದು ಮಾತು ಹೇಳಲ್ಲ, 2 ಮಾತು ಹೇಳಲ್ಲ, ನಾವು ಯಾತು ಹೇಳಲ್ಲ, ಏನೂ ಹೇಳಲ್ಲ. ನೀನೇನ ಅಂದ್ಕೊಬಿಡು. ಇನ್ನೇನು ಹಿಂಗೆ ಮಾತಾಡ್ತೈತೆ ತಾತ ಅಂತ ಹೇಳಿ ನನ್ನ ತಪ್ಪಾಗಿ ನೀನು ತಿಳ್ಕೊಂಡ್ರು ಪರವಾಗಿಲ್ಲ. ನಾನು ಏನು ಹೇಳೋಕ್ಕೆ ಹೋಗಲ್ಲ. ಯಾತಿ ಹೇಳ್ಬೇಡ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು. ನಾವು ಸುಮ್ಮನೆ ಉಂಡ್ಕೊಂಡು ಸೆನಕ್ಕಿರೋದು ನೋಡ್ಬೇಕು. ಯಾತಿ ಹೇಳ್ಬೇಡ ಕಣಪ್ಪ. ಏನಾನು ಒಳ್ಳೆ ಕೆಲಸ ಮಾಡಿದ್ರೆ ಬಿಡಪ್ಪ. ಒಳ್ಳೆ ಕೆಲಸ ಮಾಡಿ ಒಳ್ಳೆ ಅನ್ಬೋದಾಗಿತ್ತು. ಯಾಕೆ ಸಣ್ಣಪ್ಪಣಯ್ಯ ಯಾತ ಹೇಳ್ತಾ ಇದೀಯಾ? ಯಾತ ಹೇಳು ಅಂತ ಕರೀತ್ ಕಣಮ್ಮ. ನಾವು ಯಾತನೂ ಹೇಳಂಗಿಲ್ಲ ಕಣಮ್ಮ. ಯಾಗೂ ನಾವು ಯಾತು ಹೇಳಲ್ಲ ಅಂತೇಳಿ ಹೇಳ್ತಿದ್ದೆ. ನಾವು ಯಾತು ಹೇಳೋ ಬಗ್ಗೆಮ್ಮ ನಮ್ಮ ಮಾತು ಕೇಳ್ತಾರೆ. ಒಂದಾಗಲೇ ನಮ್ಮ ಮಾತು ಕೇಳಿದ್ರೆ ಇವಜ್ಜಿ ಪಾಟಿ ಹೇಳಿದ್ಲಲ್ಲ ಬೇಡ ಕಣಮ್ಮ ಅಂತ. ಅವಳು ಪಿಳ್ಳೆ ಮಾತು ಕೇಳಿ ಕೋಮ್ಲಮ್ಮನ ಪಿಳ್ಳೆ ಐತಲ್ಲ ಪಿಳ್ಳೆ ಮಾತು ಕೇಳಿ ಜೀವನ ಹಾಳು ಮಾಡ್ಕೊಂತಲ್ಲ. ಗೊತ್ತಾಗಲ್ಲ ಇದಕ್ಕೆ. ಈಗ ಬಂದು ತಾತ ಹೇಳು ಬರ್ತಾತ ಅಂದ್ರೆ ನಾನು ಯಾತು ಹೇಳಕ್ ಹೋಗಲ್ಲ. ಯಾರು ಯಾತಿ ಹೇಳಲ್ಲ ಕಣ್ಸ್ವಾತಿ. ನೀನು ಹೋಗಿದ್ಯಾ ಆಗಿದ್ಯಾ. ನೀನು ಇಷ್ಟಪಟ್ಟು ನೀನು ಸುಮ್ಮನೆ ಚೆನ್ನಾಗಿರೋದು ನೋಡು. ಏನೋ ಒಂದು ಮಾತು ಹೇಳು ಅಂತ ಹೇಳ್ದೆ. ಇವಾಗ ನಮ್ಮ ತಾತ ಬಂದು ಹೇಳಿದ್ರೆ ಕೊಡ್ತೈತೆ. ಭಾಗ್ಯಲಕ್ಷ್ಮಿ ಬಾಂಡು ಬಂದೈತೆ. ನನಗೆ 1 ಲಕ್ಷ ಬಂದೈತಲ್ಲ. ಅದಕ್ಕೆ ನಮ್ಮ ತಾತನು ಅಜ್ಜಿ ಬಂದು ಹೇಳಿದ್ರೆ ಕೊಡ್ತತ್. ನಮ್ಮ ಅಪ್ಪಯ್ಯ ನಮ್ಮಮ್ಮಯ್ಯ ಇಲ್ಲ ಅಂಬಲ್ಲ ಕೊಡ್ತಾರೆ. ಅದಕ್ಕಾಗಿ ಇವಾಗ ಆಮೇಲೆ ಕಷ್ಟ. ನಾನು ಹೋಗಾಗಬಾರ್ದಾಗಿತ್ತು. ಆದರೆ ಯಾತ್ರದ್ದು ಇಲ್ಲ. ಅವತ್ತಿಂದ ಅವತ್ತು ಕೂಲಿ ಮಾಡ್ಕೊಂಡು ತಿನ್ನಬೇಕು. ಇಷ್ಟೇ ತಿಂತಕ್ಕನ ನಮ್ಮ ಅಪ್ಪಯ್ಯ ನಮ್ಮಯ್ಯ ಕೊಡಲ್ಲ ಅಂದಿದ್ದಕ್ಕೆ ಕೂಕೊಂಡು ಗೊಳೋ ಅಂತ ಹೊತ್ತು ಬಂದಿದ್ದೀನಿ. ಎಷ್ಟೊತ್ತತ್ರ ಇದ್ದೇನೆ ತೆಗಿ. ಯಾರು ನನ್ನ ಊರಾಗ ದೊಡ್ಡವ್ರ ನಂಬರ್ನೇ ನನ್ನ ಕರ್ಕೊಂಬರೋಣ ಅಂತ ಅಲ್ಲಿಂದ ಬಂದೆ. ಏನು ಮಾಡೋಣ? ಮನೆಯೊಳ ಮುಂಡೆ ಮಾತು ಕೇಳಿ ನನ್ನ ಜೀವನ ಹಾಳು ಮಾಡ್ಕೊಬಿಟ್ಟೆ ಬಗ್ಗೆ ಅಂತೀವಿ. ಎಲ್ಲರೂ ಹೇಳಿರಮ್ಮ ನೀನು ಕೇಳಲಿಲ್ಲ. ಅರೆ ತಮ್ಮನೂ ಹೇಳಿದ್ಲ ಅವಳು ಮಾತು ಕೇಳಬೇಡ ಅಂತಾರೆ ತಮ್ಮ. ಎಲ್ಲರೂ ಹೇಳಿರು ನೀನು ಕೇಳಲಿಲ್ಲ. ಹೋಗು ಈಗ ಇದು ಮಾಡ್ಕೊಂಡ್ರು ಅಷ್ಟೇ ಕಣ. ಇನ್ನೇನು ಮಾಡೋಕ್ಕೆ ಬರಲ್ಲ. ಮುಂಚೆಗೆ ನೀನೊಂದಿಟ್ಟು ಯೋಚನೆ ಮಾಡಬೇಕಾಗಿತ್ತು. ಮುಂದಾಗಲೇ ಯೋಚನೆ ಮಾಡಿದರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ನೀನು ನೋಡಿ ಅಂತ ಕೆಲಸ ಮಾಡ್ಕೊಳಂಗಾತ ದೇವ್ರೆ. ಅಂದರೆ ಹಂಗಾಗಬಾರ್ದು ಯಾರಿಗೇ ಆಗಲಿ.
ಆಗಬಾರ್ದಾಗಿತ್ತು, ಏನು ಮಾಡ್ತಿ? ಇವಾಗ ಗೊತ್ತಾಗ್ತೈತೆ ನಿಮ್ಮಪ್ಪ ನಿಮ್ಮಮ್ಮ ಬೆಲೆ ಎಲ್ಲ. ಓ ಅವಾಗ ಯಾತನ ಹೇಳಿದ್ರೆ ಕೇಳಲ್ಲ ಕಣಮ್ಮ ಭಾಗ್ಯಮ್ಮ. ನಾನು ಹೇಳ್ದೆ, ನಾನೊಂದಿನ ಕರೆದು ಹೇಳಿದ್ದೀನಿ. ಕೇಳಲಿಲ್ಲ ನನ್ನ ಮಾತಾ. ಎಷ್ಟು ಬೇಜಾರಾಗುತ್ತೆ ಕಣಮ್ಮ. ಇವಾಗ ನಾವು ಹೇಳಕ್ಕೆ ಹೋಗಲಿ, ನಾವೇ ಆತು ಹೇಳಕ್ಕೆ ಹೋಗಲ್ಲ ಕಣಮ್ಮ. ನಮ್ಗೆ ಹಾಲೇನೇ ವಯಸ್ಸೋತು, ನಾವೇ ಯಾರಿಗೂ ಯಾತು ಹೇಳಲ್ಲ. ಇವಾಗ ಉಂಡ್ಕೊಂಡು ತಿನ್ಕೊಂಡು ನಮ್ಮ ಪಾಪ ನನ್ನ ಮೊಮ್ಮಗ ಸೆನಕ್ಕೆ ನೋಡ್ಕೊಂತಾನೆ ಸುಮ್ಮನೆ ಅಲ್ಲೇ ಇದ್ದೀನಿ ಕಣಮ್ಮ. ನಾನು ಈ ಅಮ್ಮ ಸುಮ್ಮನೆ ಅಲ್ಲಿ ನೆಮ್ಮದಿಗೈದಿವತ್ತು. ಸುಮ್ಮನೆ ತಗೊಬಿಟ್ಟು ಸವಾಸನೆ ಬೇಡ ಅಂತೇಳಿ ನಮ್ಮ ಪಾಡಿಗೆ ನಾವು ಹತ್ತಲ್ಲಿ ನೆಮ್ಮದಿಗೈದಿವಿ. ಅದೇ ಮತ್ತೆ ಏನು ಮಾಡೋದು ಸಣ್ಣಪ್ಪಣಯ್ಯ? ಅವಾಗ ಕೇಳಲ್ಲ ಅವ್ರಿಗೆ ಅಂತ ಕೇಳೋ ಅಂತ ಮನ್ಸಿರಲ್ಲ. ಅವಾಗ ಹಂಗಾಗುತ್ತೆ, ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ಅವಾಗ ಯಾರು ಏನು ಹೇಳಿದ್ರು ಅವಾಗೊಂದಿಟ್ಟು ಮನಸ್ಸು ಅವ್ರಿಗೆ ಎಲ್ಲ ಕಲ್ಲಲ್ಲಾಗಿರುತ್ತೆ. ಅದೊಂದು ಸ್ವಲ್ಪ ಹಿಡಿತಕ್ಕೆ ಬರಬೇಕಂತಂದರೆ ಸ್ವಲ್ಪ ಅವರು ಯಾರು ಹೇಳಿದ್ರು ಕೇಳಲ್ಲ. ಇವಾಗ ನೋಡು, ಅವ್ರಿಗೆ ಗೊತ್ತಾಯ್ತು, ಏನು ಮಾಡೋಕ್ಕಾಗಲ್ಲ ಅದು. ಅಂತ ಅವಾಗ ಅಂತ ಮನಸ್ಸಿರುತ್ತೆ ಯಾರಿಗೆ ಆಗಲಿ, ಇವಳಿಗೆ ಅಂತಲ್ಲ ಯಾರಿಗೆ ಆಗಲಿ ಅಷ್ಟೇ. ಇಲ್ಲ ಕಣೆ, ಆ ಪಾಟಿ ಹೇಳಿವಿ ನಾನು, ಅವರಪ್ಪ ಯಾರಮ್ಮ ನಾನು ಹೇಳಿದೆ. ಇವತ್ತು ಜಲ್ಗೂ ಯಾಕೆ ತಿಳಕೋಬೇಡ ಸುಮ್ಕಿರು ಅಂತಂದ. ನಾನು ಇಲ್ಲ ಕಣಪ್ಪ, ಇರೋರಿಬ್ರು ಹೆಣ್ಮಕ್ಳು, ಅವ್ರ ಜೀವನ ಹಾಳು ಮಾಡ್ಕೊಂಡ್ರೆ ಹೆಂಗೆ, ಇರೋರಿಬ್ರು ಹೆಣ್ಮಕ್ಳು ಅಂತೇಳಿ ನಾನು ಯೋಟು ಹೇಳಿದ್ದೀನಿ ಗೊತ್ತೇ. ರಮ 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 ನನ್ನಂಗೆ ಹೇಳ್ದಾರೆ ಇಲ್ಲ, ಹಂಗೆ ಹೇಳಿದ್ದೀನಿ. ಕೇಳಲಿಲ್ಲ, ಯಾರು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಇವಾಗ ಅದಕ್ಕೆ ಹಿಂಗಾಗಿರೋದು. ಎಲ್ಲಾರ ಮಾತಿಗೆ ಕೇಳಿದರೆ ನಾನು ಬುದ್ಧಿವಂತೆ ಆಗ್ತಿದ್ದೆ, ಚೆನ್ನಾಗಿರ್ತಿದ್ದೆ ಅಂತ ಅನ್ನಿಸ್ತೈತೆ. ಏನು ಮಾಡೋದು ಏನೋ ನನಗಂತೂ ಒಂದು ಗೊತ್ತಾಗ್ತಿಲ್ಲ ಕಣ್ತಾತ. ಏನೋ ಬಾರ್ತೈತ ಹೇಳು ಇಂದ ಅಮ್ಮ ಎಂಬ್ತೀನಿ. ಕೊಡಲ್ಲ ಕಣಮ್ಮ, ಅವರು ಕೊಡಲ್ಲ. ಸುಮ್ಮನೆ ನಿಮ್ಮಪ್ಪ ನಿಮ್ಮಮ್ಮಗೆ ಕೊಡು, ಆದರೆ ಇಕ್ಕೆಂಬ್ತಾರೆ. ಯಾವಾಗ ಕಷ್ಟ ಕಾಲಕ್ಕೆ ಬೇಕಾಗುತ್ತೆ. ಇವಾಗಲೇ ಕಷ್ಟ ಕಣ್ತಾತ ಮನೆಯಾಗೆ, ಇವಾಗಲೇ ಕಷ್ಟ ಕಾಲ ಅಂತಲೇ ಬಂದಿರೋದು ನಾನು. ಅದಕ್ಕಾಗಿ ನನಗೆ ಇವಾಗ ಬೇಕೇ ಬೇಕು. ನಮ್ಮ ಇರೋದು ಕಷ್ಟನೇ ಕಣಮ್ಮು ಇಲ್ಲಿ. ಮತ್ತು ನೋಡಮ್ಮ, ಇಲ್ಲೇನು ಅವರೇ ನೋಡ್ಕೊಂಡಿದ್ದಾರೆ. ಅವ್ರಿಗೆ ಕೊಡೋಣ ನೋಡಿ, ನಾನು ಮಾಡಿರೋ ತಪ್ಪಿಗೆ ಅವ್ರಿಗಾನು ಕೊಡೋಣ ಎಂಬ ಮನ್ಸಿಲ್ವಲ್ಲ ಅವಳಿಗೆ. ಅಲ್ಲ ಇವಾಗ ನಮಗೆ ಬೇಕಲ್ಲ. ನನಗೇನ ದೇವ್ರು ಕೊಟ್ಟಿದ್ರೆ ಮಸ್ತಾಗಿ, ನಾನೇನ ದೊಡ್ಡ ಶ್ರೀಮಂತಲಾಗಿದ್ದರೆ, ನನ್ನ ಗಂಡ ಚೆನ್ನಾಗಿ ದುಡಿಯಂಗಿದ್ರೆ, ಗೌರ್ಮೆಂಟ್ ಕೆಲಸದಾಗಿದ್ದಿದ್ರೆ ಬೇಡ ಕಣಮ್ಮ ನೀವೇ ತಗೊಳ್ರಿ ಅಂತಿದ್ದೆ. ಇವಾಗ ನನಗೆ ಇಲ್ಲ ಅಂತಂದರೆ ನಾನು ಹೆಂಗೆ ಕೊಡೋಣ ಹೇಳು? ನಾ ಇವಾಗ ಅದೇ ಇಲ್ಲ ಅಂದರೆ ಬೆಳೆದಿಕ್ಕು ಅಂದಂಗೆ ಆಯಿತು. ನನಗೆ ಅದ್ರ ಬಗ್ಗೆನೇ ದುಡ್ಡಿನ ಬಗ್ಗೆ ನಾನು ಕೊಡ್ತೀನಿ ಎಂಬುದೇ ನನಗೆ ಇಲ್ಲ. ನನಗೆ ಇವಾಗ ಬೇಕು ಅಂಥದ್ರಾಗೆ ನಾನು ಅದು ಹೆಂಗೆ ಕೊಡೋಣ ಹೇಳಜ್ಜಿ? ನೀನೇ ಯೋಚನೆ ಮಾಡು. ನನಗೆ ಇವಾಗ ಅವಶ್ಯಕತೆ ಐತೆ, ನನಗೆ ಅವಶ್ಯಕತೆ ಇಲ್ದಿದ್ರೆ ಕೊಡ್ತಿದ್ದೆ. ನನಗೆ ಇವಾಗ ಹೇಳ್ಬಾರ್ದು. ಇನ್ನು ನಮ್ಮ ಅಪ್ಪ ನಮ್ಮ ಅಮ್ಮ ಇನ್ನೂ ಕೆಲ್ಸಕ್ಕೆ ಹೋಗ್ಕೊಂಡು ಅವರು ನೆಮ್ಮದಿಗೆ ಜೀವನನಾದರೂ ಮಾಡ್ತಾರೆ. ನನಗೆ ಅದು ನೆಮ್ಮದಿಗೆ ಜೀವನನೂ ಮಾಡೋಕ್ಕಾಗ್ತಾಯಿಲ್ಲ, ನೆಮ್ಮದಿನೂ ಇಲ್ಲ, ಹಂಗಾಗ್ಬಿಟ್ಟೈತೆ. ನಿನ್ನ ಎಷ್ಟು ಹೇಳಿದ್ರು ಇಷ್ಟೇ. ನೀನು ಎಷ್ಟನ್ನ ಬಿಡ್ಕ, ನೀನು ಎಷ್ಟನ್ನ ಹೇಳ್ಕೆ, ನಾವಂತೂ ಬರಲ್ಲ. ನಿಮ್ಮ ಅಪ್ಪ ನಿಮ್ಮ ಅಮ್ಮೇನೂ ಕೊಡಲ್ಲ. ಸುಮ್ಮನೆ ಇಲ್ಲಿ ಕೇಳು ಹೊತ್ತು ನೀನು ಹೋಗೋದೇ. ಕೇಳಂಗೆ ಇಲ್ಲ ಇಲ್ಲಿ, ನೀನು ಕೇಳೋ ಅಂಥದ್ದು ಇದೇ ಇಲ್ಲ. ಸುಮ್ಮನೆ ಹೋಗೋದು ಕಲಿ ಅಷ್ಟೇ. ನೀನು ಎಷ್ಟು ಕೇಳಿದ್ರು ಇಷ್ಟೇ. ನನ್ನ ಹಣೆ ಬರೀ ಇಷ್ಟೇ ಅಂತ ತಿಳ್ಕೊ ಹೋಗ್ಬಿಟ್ಟು ನಿನ್ನ ಪಾಡಿಗೆ ನೀನು ಹೋಗಿ, ನಿನ್ನ ಪಾಡಿಗೆ ನೀನು ಇರೋದು ಕಲಿ. ಏನು ಮಾಡಂತಾತ ಪ್ಲೀಸ್ ಕಣ್ತಾತ, ಪ್ಲೀಸ್ ಅರ್ಥ ಮಾಡ್ಕೊ. ಇವಾಗ ನನ್ನ ಹಣೆ ಬರಂಗೆ ಆಗಿರೋದಕ್ಕಾಗಿ ಕೇಳ್ತಾ ಇರೋದು ಅಷ್ಟೇ. ನನಗೆ ಎಲ್ಲ ಸರಿಯಾಗಿದ್ದಿದ್ರೆ ನಾನು ಯಾಕೆ ಕೇಳ್ತಿದ್ದೆ ಹೇಳು? ಕಷ್ಟ ಎಲ್ಲರೂ ಯಾರೂ ಅರ್ಥ ಮಾಡ್ಕೊಂತಿಲ್ವಲ್ಲ. ನೋಡಿದ್ರಲ್ಲ ಅವಶ್ಯಕರೆ ದೊಡ್ಡವರು ನಮ್ಮ ಅಜ್ಜಿ ತಾತ ಇದ್ದಾರೆ, ಅವ್ರು ಹೇಳಿದ್ರಾದರೂ ನಮ್ಮಪ್ಪ ನಮ್ಮಮ್ಮ ಕೇಳ್ತಾರೆ ಅಂತೇಳಿ ನಾನು ಬಂದು ಹೇಳ್ತಿದ್ರೆ ಇವರು ಕೇಳ್ತಾನೆ ಇಲ್ಲ. ಏನು ಮಾಡೋದು? ಅಯ್ಯೋ ದೇವ್ರೆ, ನನಗಂತೂ ಭಾಳ ಬೇಜಾರಾಗ್ಬಿಟ್ಟೈತೆ. ಏನು ಮಾಡೋದಪ್ಪ ಅನ್ನಿಸ್ತೈತೆ ನಿಜವಾಗ್ಲೂ. ಹಿಂಗೆ ಯಾರಿಗೂ ಆಗಬಾರ್ದು ಅಂತ ಅನಿಸುತ್ತೆ. ಇವಾಗ ಅವ್ರಿಗೆ ಕೊಡು ಅಂತಾರೆ, ಅವ್ರಿಗೆ ಕೊಡೋಣ ಅಂತಂದರೆ ನನಗೆ ಇಲ್ಲ ಅಂತಂದರೆ ನಾನು ಹೆಂಗೆ ಕೊಡೋಣ ಹೇಳ್ರಿ? ನನ್ನ ಹತ್ರ ಇದ್ದಿದ್ರೆ ಇವತ್ತು ದೇವ್ರು ನನಗೆ ಚೆನ್ನಾಗೆ ಒಳ್ಳೆ ದುಡ್ಡು ಒಡವೆ ಶ್ರೀಮಂತರು ಮನೆಗೆ ನಾನು ಸಿಕ್ಕಿದ್ರೆ, ಅವರು ಹೇಳಿದ್ರಲ್ಲ ಜೀವಿತ ಅನ್ನೋಳು ನನ್ನ ಹತ್ರ ನಮ್ಮ ಅಣ್ಣಯ್ಯ 15 ಲಕ್ಷ ಬಡ್ಡಿ ಕೊಟ್ಟವನೇ, ಬಡ್ಡೆಗೆ ಜೀವನ ಮಾಡ್ತಾನೆ ಅಂತ, ಅದೆಲ್ಲ ನಿಜಾನೇ ಆಗಿದ್ರು ನನಗೆ ಇದೇನು ತಲೆನೇ ಕೆಡಿಸ್ಕೊಂತಿರ್ಲಿಲ್ಲ. ನಾನು ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ, ಹೇಳ್ತೀನಲ್ಲ, ನಾನು ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ನಾನೇನೋ ಹಂಗೆ ಇದ್ದುಬಿಟ್ಟಿದ್ರೆ ನಾನು ಇಂಥ ಇವ್ರ ಮನೆ ಬಾಗ್ಲಿಗೆಲ್ಲ ಸುತ್ತಾಡ್ಕೊಂಡೇ ಬರ್ತಾ ಇರಲಿಲ್ಲ. ಏನು ಮಾಡೋದು? ಹಿಂಗಾಗಿರೋದಕ್ಕೋಸ್ಕರ ನಾನು ಬಂದು ಕೇಳಲೇಬೇಕಾಯ್ತು. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.